ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರುತ್ತೆ. ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಕಮ್ಯುನಿಕೇಶನ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಜೊತೆ ಪ್ರೀತಿ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬಹುದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನೀವು ಇಷ್ಟಪಡ್ತಾ ಇರುವಂತಹ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಇಂಪಾರ್ಟೆಂಟ್ ಇದ್ದೀರಾ ಅವರ ಲೈಫಲ್ಲಿ. ನೀವು ಪ್ರತಿಯೊಂದು ಲವ್ ರೀಡಿಂಗ್ ಈ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿರುತ್ತೆ. ಸೊ ತುಂಬಾ ಜನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರಾ. ಸೊ ಹಾಗಾಗಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಾನು ಮಾಡ್ತಾ ಇದೀನಿ ಅಂತ ಹೇಳ್ತಾ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ಬೋದು. ಅಂಡ್ ವಿಡಿಯೋನ 3 ಟೈಮ್ಸ್ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಂಡು ಒಂದು ಒಳ್ಳೆ ಪಾಸಿಟಿವ್ ಇಂಟೆನ್ಷನ್ನ ಈ ಒಂದು ವಿಡಿಯೋನಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಪಾಸಿಟಿವ್ ಆದಂಥ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಯಾವುದೇ ರೀತಿ ವಿಡಿಯೋನ ಕಟ್ ಮಾಡೋದು ಬೇಡ, ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇವಾಗ ನೋಡೋಣ, ನೀವು ಇಷ್ಟಪಡ್ತಾ ಇರುವಂತಹ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂಡ್ ಎಷ್ಟು ಅವರ ಲೈಫಲ್ಲಿ ನೀವು ಇಂಪಾರ್ಟೆಂಟ್ ಇದ್ದೀರಾ, ಪ್ರತಿಯೊಂದು ಮಾಹಿತಿನ ಇವಾಗ ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ಈ ಒಂದು ವ್ಯಕ್ತಿ ಅವರು ಎಷ್ಟು ಇಷ್ಟಪಡ್ತಾರೆ, ನಿಮ್ಮನ್ನ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದನ್ನ ಅವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಇಂಟ್ರೋವರ್ಟ್ ಇದ್ದಾರೆ. ಅವ್ರಿಗೇನ್ ಫೀಲಿಂಗ್ಸ್ ಬರ್ತಾ ಇದೆ ನಿಮ್ಮ ಮೇಲೆ ಅದ್ಯಾವ್ದನ್ನು ಕೂಡ ಈ ಒಂದು ವ್ಯಕ್ತಿ ಶೇರ್ ಮಾಡ್ಕೊಳ್ತಾ ಇಲ್ಲ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಡೀಪ್ ಆಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಡೀಪ್ ಆಗಿ ಒಂದು ವ್ಯಕ್ತಿ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಅಟ್ಯಾಚ್ಡ್ ಆಗಿದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ತುಂಬಾನೇ ಪ್ರಾಮಾಣಿಕವಾಗಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಗೊಂದ್ಸತಿ ಡೌಟ್ ಬರುತ್ತೆ, ಒಂದು ವ್ಯಕ್ತಿ ನನ್ನನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾರಾ, ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ, ಅಥವಾ ಈ ಒಂದು ವ್ಯಕ್ತಿ ಡ್ರಾಮಾ ಮಾಡ್ತಾ ಇದ್ದಾರಾ. ನಿಮಗೆ ಕೆಲವೊಂದ್ಸತಿ ಅದು ಫೀಲ್ ಆಗತ್ತೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಲಾಯಲ್ ಆಗಿ ಪ್ರಾಮಾಣಿಕವಾಗಿ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮನ್ನ ತುಂಬಾ ತುಂಬಾ ಡೀಪ್ ಆಗಿ ಇಷ್ಟಪಟ್ಟಿದ್ದಾರೆ. ಡೀಪ್ ಆಗಿ ಒಂದು ವ್ಯಕ್ತಿ ಪ್ರೀತಿಸ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಅವರ ಲೈಫ್ ಅಲ್ಲಿ ಐ ಥಿಂಕ್ ಅವ್ರ ಲೈಫಲ್ಲಿ ಒಂದು ಒಳ್ಳೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನಾನು ಹೇಳ್ಬೋದು. ಈ ಹಿಂದೆ ನೀವು ಅವ್ರ ಲೈಫಲ್ಲಿ ಬರೋಕ್ಕಿಂತ ಮುಂಚೆ ಬೇರೆ ಒಂದು ಕನೆಕ್ಷನ್ ಅಲ್ಲಿ ಇದ್ರು. ಆ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ನಿಮ್ಮ ಪಾರ್ಟ್ನರ್ಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್, ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ, ಸೊ ನಾನು ಎಷ್ಟೆಲ್ಲ ಆ ಒಂದು ವ್ಯಕ್ತಿಗೆ ನಾನು ಪ್ರೀತಿ ಕೊಟ್ಟೆ, ಬಟ್ ಆ ಒಂದು ವ್ಯಕ್ತಿ ಆ ಒಂದು ಪ್ರೀತಿನ ಉಳಿಸ್ಕೊಳಕ್ ಆಗಿಲ್ಲ. ಬಟ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬಂದ ಮೇಲೆ ಒಂದು ನಿಜವಾದ ಪ್ರೀತಿ ಈ ಒಂದು ವ್ಯಕ್ತಿ ಮೇಲೆ ನನಗೆ ಆಗ್ತಾ ಇದೆ. ಅಂದ್ರೆ ಆ ಒಂದು ವ್ಯಕ್ತಿ ಮೇಲೆ ಇದ್ದಿದ್ದು ಪ್ರೀತಿ ಅಲ್ಲ, ಅಟ್ರಾಕ್ಷನ್ ಅನ್ನೋದು ಈ ಒಂದು ವ್ಯಕ್ತಿಗೆ ರಿಯಲೈಸ್ ಆಗ್ತಿದೆ. ಅಂಡ್ ನೀವು ಅವ್ರ ಲೈಫಲ್ಲಿ ಬಂದ ಮೇಲೆ ಪ್ರೀತಿ ಮಾಡಿದ್ರೆ ಯಾವ ತರ ಇರುತ್ತೆ ಪ್ರೀತಿ ಅನ್ನೋದನ್ನ ಈ ಒಂದು ವ್ಯಕ್ತಿ, ನಿಜವಾದ ಪ್ರೀತಿ ಯಾವ ತರ ಇರುತ್ತೆ, ನಿಜವಾದ ಸಂಬಂಧ ಅಂದ್ರೆ ಏನು, ಅದೆಲ್ಲ ಇವತ್ತು ವ್ಯಾಲ್ಯೂ ತಿಳ್ಕೊಂಡಿದ್ದಾರೆ. ಅದೆಲ್ಲ ಈ ಒಂದು ವ್ಯಕ್ತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂದ್ರೆ ಅದು ನಿಮ್ಮ ಪ್ರೀತಿಯಿಂದ ಮಾತ್ರ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಫಾರ್ ಎವರ್. ಸೊ ಶಾಶ್ವತವಾಗಿ ಫಾರ್ ಎವರ್ ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು. ಅದು ಎಷ್ಟೇ ಕಷ್ಟ ಬಂದ್ರೂ ಕೂಡ ನಿಮ್ಮ ಕನೆಕ್ಷನ್ ನ ಗಿವ್ ಅಪ್ ಮಾಡಬಾರ್ದು ಅನ್ನೋ ಒಂದು ಒಳ್ಳೆ ಇಂಟೆನ್ಷನ್ ಈ ಒಂದು ವ್ಯಕ್ತಿ ಇದೆ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಗೇನಾದ್ರೂ ಭಯ ಇದ್ರೆ ಒಂದು ವ್ಯಕ್ತಿ ನನ್ನ ಎಲ್ಲಿ ಬಿಟ್ಟೋಗ್ತಾರೆ ಅಂತ, ದಯವಿಟ್ಟು ಗೈಸ್ ಈ ಒಂದು ವ್ಯಕ್ತಿ ಬಗ್ಗೆ ನೀವು ತುಂಬಾನೇ ನಂಬಿಕೆ ಇಟ್ಕೊಬಹುದು. ಸೊ ಪಾಸಿಟಿವ್ ಆಗಿರ್ಬೋದು ಯಾವಾಗ್ಲೂ ಕೂಡ. ಅಂಡ್ ಕೆಲವೊಂದ್ಸತಿ ನಿಮ್ಗೆ ಅನ್ಸ್ಬೋದು, ಈ ಒಂದು ವ್ಯಕ್ತಿ ಯಾಕೆ ಇಷ್ಟೊಂದು ನನ್ನ ಮೇಲೆ ಪ್ರೀತಿ ತೋರಿಸ್ತಾರೆ, ಇಷ್ಟೊಂದು ಯಾಕೆ ನನ್ನ ಇಷ್ಟಪಡ್ತಾರೆ ಅಂತ. ಬಟ್ ಈ ಒಂದು ವ್ಯಕ್ತಿಗೆ ಅವ್ರಿಗೆ ನಿಜವಾದ ಪ್ರೇಮ ನಿಮ್ಮ ಮೇಲಾಗಿದೆ, ನಿಜವಾದ ಪ್ರೀತಿ ನಿಮ್ಮ ಮೇಲಾಗಿದೆ. ಅವ್ರ ಲೈಫಲ್ಲಿ ನಿಮ್ಮಷ್ಟು ಯಾರನ್ನೂ ಅವ್ರು ಇಷ್ಟಪಟ್ಟಿಲ್ಲ. ಯು ಆರ್ ದ ಫಸ್ಟ್ ಪರ್ಸನ್ ಇನ್ ದೇರ್ ಲೈಫ್. ಅವ್ರಿಗೆ ಪ್ರೀತಿ ಕೊಡ್ತಾ ಇದ್ರ, ಪ್ರೀತಿ ತೋರಿಸ್ತಾ ಇದ್ರ. ಇನ್ ರಿಟರ್ನ್ ಅವರು ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾ ಇದಾರೆ ಅಂದ್ರೆ ಆ ಒಂದು ಪ್ರೀತಿ ನಿಮ್ಮ ಮೇಲೆ ಮಾತ್ರನೇ ಆಗಿದೆ. ಸೊ ಹಾಗಾಗಿ ಆ ಒಂದು ವ್ಯಕ್ತಿ
ಕೆಲವೊಂದ್ಸತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಕೆಲವೊಂದ್ಸತಿ ಅವ್ರಿಗೇನ್ ಅನಿಸ್ತಾ ಇದೆ ನಿಮ್ಮ ಮೇಲೆ, ಎಮೋಷನ್ಸ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಅದ್ ಕೆಲವೊಂದ್ಸತಿ ನಿಮ್ಮ ಹತ್ರ ಹೇಳ್ಕೊಳಲ್ಲ. ಬಿಕಾಸ್ ಆ ಒಂದು ವ್ಯಕ್ತಿ ಇಂಟ್ರೋವರ್ಟ್ ಇದ್ದಾರೆ. ಅವ್ರ ಮನ್ಸಿನಲ್ಲಿ ಏನ್ ನಡೀತಾ ಇರುತ್ತೆ ಪ್ರತಿಯೊಂದನ್ನು ಅವ್ರು ನಿಮ್ಮ ಹತ್ರ ಹೇಳಕ್ಕಾಗಲ್ಲ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು, ಗಿವ್ ಅಪ್ ಮಾಡಬಾರ್ದು. ಏನೇ ಆಗ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ನಾನು ಎಫರ್ಟ್ಸ್ ಹಾಕ್ಬೇಕು, ವರ್ಕ್ ಮಾಡಬೇಕು, ಅಂಡ್ ಈ ಒಂದು ವ್ಯಕ್ತಿನ ನಾವು ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಲೈಕ್ ಈ ತರ ಈ ಒಂದು ವ್ಯಕ್ತಿಗೆ ಇದೆ. ಸೊ ಈ ಒಂದು ವ್ಯಕ್ತಿಗೆ ಯಾವುದೇ ರೀತಿ ನಿಮ್ಮ ಹಿಂದೆ ಯಾವುದೇ ರೀತಿ ಚೀಟಿಂಗ್ ಮಾಡ್ತಾ ಇಲ್ಲ. ಕೆಲವೊಂದ್ಸತಿ ನಿಮಗೆ ಅದು ಕೂಡ ಡೌಟ್ ಇರ್ಬೋದು. ಸೊ ನಿಮಗೆ ನೀವು ಮಾತಾಡಬೇಕು ಅಂದಾಗೆಲ್ಲ ಈ ಒಂದು ವ್ಯಕ್ತಿ ಸ್ವಲ್ಪ ಬ್ಯುಸಿ ಇರ್ಬೋದು. ಸೊ ಬ್ಯುಸಿ ಬರ್ತಾ ಇರುತ್ತೆ ಅವರ ಫೋನ್ಸ್. ಕೆಲವೊಂದ್ಸತಿ ನಿಮಗೆ ಅನ್ಸುತ್ತೆ ಈ ಒಂದು ವ್ಯಕ್ತಿ ಬೇರೆ ಜೊತೆ ಕನೆಕ್ಟ್ ಆಗಿ ಒಂದು ವ್ಯಕ್ತಿ ಜೊತೆಗೆ ನಾನು ಸುಮ್ಮನೆ ಇದ್ದೀನಾ, ಅಥವಾ ನಾನು ಇವ್ರ ಇಬ್ರ ಮಧ್ಯೆ ನಾನು ಬಂದಿದ್ದೀನಾ, ಥರ್ಡ್ ಪಾರ್ಟಿ ಸಿಚುವೇಶನ್ ನನ್ನ ವ್ಯಕ್ತಿ ಇದ್ದಾರ, ಅದೆಲ್ಲ ನಿಮ್ಗೆ ಒಂದ್ಸತಿ ಕೆಲವೊಂದು ನೆಗೆಟಿವ್ ಥಾಟ್ಸ್ಗಳು ಬರುತ್ತೆ. ಬಿಕಾಸ್ ಈ ಒಂದು ವ್ಯಕ್ತಿನ ಎಲ್ಲರೂ ಇಷ್ಟಪಡ್ತಾರೆ. ಬಿಕಾಸ್ ಅವ್ರು ಮಾತಾಡೋದಾಗಿರ್ಬೋದು, ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದೂ ದಿಸ್ ಪರ್ಸನ್ ಸಮಥಿಂಗ್ ತುಂಬಾನೇ ಹ್ಯಾಂಡ್ಸಮ್ ಆಗಿರ್ಬೋದು ನೋಡೋಕ್ಕೆ, ಬ್ಯೂಟಿಫುಲ್ ಆಗಿರೋದು ಇರ್ಬೋದು ನೋಡೋಕ್ಕೆ. ಸೊ ಹಾಗಾಗಿ ಅವ್ರಿಗೆ ಬೇಗ ಜನ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಸೊ ಅದೆಲ್ಲ ಕೆಲವೊಂದ್ಸತಿ ನಿಮಗೆ ಜೆಲಸ್ ಕೂಡ ಬರ್ಬೋದು. ಬಟ್ ಅವ್ರ ಲೈಫಲ್ಲಿ ಅವರ ಪ್ರೀತಿನ, ಅವರ ಮನ್ಸನ್ನ ಕದ್ದವರು ನೀವು. ಸೊ ಆ ಒಂದು ಪ್ರೀತಿಯ ಮುಂದೆ ಬೇರೆ ಯಾವುದೇ ಒಂದು ಅಟ್ರಾಕ್ಷನ್ ಆದ್ರೂ ಈ ಒಂದು ವ್ಯಕ್ತಿ ಅಷ್ಟು ಸುಲಭವಾಗಿ ಅಟ್ರಾಕ್ಟ್ ಆಗಲ್ಲ. ಅಷ್ಟು ಸುಲಭವಾಗಿ ಮ್ಯಾನ್ಪುಲೇಟ್ ಅಂತೂ ಈ ಒಂದು ವ್ಯಕ್ತಿನ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಈ ಒಂದು ವ್ಯಕ್ತಿ ಪ್ರೀತಿಗೆ ತುಂಬಾ ಪ್ರಾಮುಖ್ಯತೆನ ಕೊಡ್ತಾರೆ, ಸಂಬಂಧಕ್ಕೆ ತುಂಬಾನೇ ಪ್ರಾಮುಖ್ಯತೆನೆ ಕೊಡ್ತಾರೆ. ಈ ಒಂದು ವ್ಯಕ್ತಿ ತುಂಬಾನೇ ಅವ್ರ ಲೈಫಲ್ಲಿ ನೋಡಿ ಬಂದಿದ್ದಾರೆ, ಲೈಫ್ ಹೆಂಗಿರುತ್ತೆ, ಜೀವನ ಹೆಂಗಿರುತ್ತೆ, ಸಂಬಂಧಗಳೇನು, ಪ್ರೀತಿ ಅಂದ್ರೇನು, ಅಥವಾ ನಿಜವಾದ ಪ್ರೀತಿ ಇಲ್ಲದೆ ಇರುವಂತ ವ್ಯಕ್ತಿಗಳು ಯಾವ ತರ ಇರ್ತಾರೆ ಎಲ್ಲಾನು ಈ ಒಂದು ವ್ಯಕ್ತಿಗೆ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ಟಿದೆ ಅವರ ಲೈಫಲ್ಲಿ. ಸೊ ಇವಾಗ ಒಂದು ಒಳ್ಳೆ ರೀತಿನಲ್ಲಿ ಅವರ ಜೀವನವನ್ನ ಕಟ್ಕೊಳ್ಬೇಕು ಈ ಒಂದು ವ್ಯಕ್ತಿ ಜೊತೆ, ಅಂದ್ರೆ ನಿಮ್ಮ ಜೊತೆಗೆ ಅಂತ ತುಂಬಾ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ. ಆ ಒಂದು ಡ್ರೀಮ್ಸ್ ಮುಖಾಂತರನೇ ಈ ಒಂದು ವ್ಯಕ್ತಿ ತುಂಬಾನೇ ಕಷ್ಟಪಟ್ಟು, ಈ ಒಂದು ವ್ಯಕ್ತಿ ತುಂಬಾನೇ ಕರಿಯರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ನಿಮ್ಗೆ ಸಪೋರ್ಟ್ ಮಾಡಬೇಕು, ಯಾವುದೇ ರೀತಿನಲ್ಲೂ ನನ್ನಿಂದ ಈ ಒಂದು ವ್ಯಕ್ತಿ ಕೊರತೆ ಆಗ್ಬಾರ್ದು ಅಂತ ಹೇಳಿ ತುಂಬಾ ಕಷ್ಟಪಟ್ಟು ದುಡಿತಾ ಇದ್ದಾರೆ, ಅರ್ನ್ ಮಾಡ್ತಾ ಇದ್ದಾರೆ. ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಲೈಕ್ ಹೀಯಾಳಿಸಲ್ಲ. ಅಂಡ್ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಅವರು ಹೀಯಾಳಿಸಲ್ಲ, ಅಥವಾ ನಿಮ್ಮಿಂದ ಅವ್ರು ಏನು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಜಸ್ಟ್ ಅವ್ರಿಗೆ ನೀವು ಪ್ರೀತಿ ಕೊಟ್ರೆ, ಟೈಮ್ ಕೊಟ್ರೆ, ಅಟೆನ್ಷನ್ ಕೊಟ್ರೆ ಅಷ್ಟೇ ಸಾಕು. ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂಡ್ ಅದು ಕೂಡ ತುಂಬಾ ಡ್ರೀಮ್ಸ್ ಇದೆ. ಅವರ ಪೇರೆಂಟ್ಸ್ ಅವ್ರನ್ನ ಎಷ್ಟು ನೋಡ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು. ಅಂದ್ರೆ ಅವ್ರ ಲೈಫಲ್ಲಿ ಪ್ರೀತಿ ಅಂತ ಬಂದಾಗ ತುಂಬಾನೇ ವ್ಯಾಲ್ಯೂಸ್ ಕೊಡ್ತಾರೆ. ಅಂಡ್ ಐ ಥಿಂಕ್ ಅವ್ರಿಗೆ ಪ್ರೀತಿನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಟ್ ಎಂಡ್ ಆಫ್ ದಿ ಡೇ. ಅವ್ರಿಗೆ ಯಾರು ಜಾಸ್ತಿ ಪ್ರೀತಿ ಕೊಡ್ತಾರೆ, ಯಾರು ಪ್ರೀತಿ ತೋರಿಸ್ತಾರೆ, ಅವ್ರ ಮೇಲೆ ಒಂದು ವ್ಯಕ್ತಿಗೆ ಜಾಸ್ತಿ ಗೌರವ ಬರುತ್ತೆ, ರೆಸ್ಪೆಕ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ರಾದರ್ ದೆನ್ ದ ಲವ್, ದಿಸ್ ಪರ್ಸನ್ ಡಸ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಯು, ಇದು ನಾನು ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಲಾಯಲ್, ಆನೆಸ್ಟಿಯಿಂದ ಇದ್ದಾರೆ. ಯಾವುದೇ ರೀತಿ ಅವರು ನಿಮಗೆ ಚೀಟಿಂಗ್ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ. ಹಿಂದೆ ಅವರು ನಿಮ್ಮ ಮುಂದೇನು ನಿಮ್ಮ ಹಿಂದೇನು ಅವರು ನಿಯತ್ತಾಗಿದ್ದಾರೆ, ಪ್ರಾಮಾಣಿಕವಾಗಿದ್ದಾರೆ, ಆನೆಸ್ಟಿಯಿಂದ ಇದ್ದಾರೆ. ದಿಸ್ ಇಸ್ ಫಾರ್ ಶೋರ್ ಅಂತ ನಾನು ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ ಡಿಸರ್ವ್ಸ್ ಯು ಅಂತ ನಾನು ಹೇಳ್ತೀನಿ. ನಿಮಗೆ ಈ ಒಂದು ವ್ಯಕ್ತಿ ತುಂಬಾನೇ ಡಿಸರ್ವ್ ಮಾಡ್ತಾರೆ ಆಸ್ ಅ ಲೈಫ್ ಪಾರ್ಟ್ನರ್ ಆಗಿ. ಅಂಡ್ ಅವ್ರ ಲೈಫಲ್ಲಿ ಫಸ್ಟ್ ಪ್ರಿಯಾರಿಟಿ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ, ಒಂದು ಸ್ಪೆಷಲ್ ಆದಂತ ವ್ಯಕ್ತಿ ಇದ್ದಾರೆ ಅವರ ಜೀವನದಲ್ಲಿ. ಅಂಡ್ ಈ ಒಂದು ವ್ಯಕ್ತಿ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ, ಅಥವಾ ಯಾರನ್ನಾದ್ರೂ ನಂಬುತ್ತಾ ಇದ್ದಾರೆ ಅಂದ್ರೆ ಅದು ನಿಮ್ಮನ್ನ ಮಾತ್ರ. ಸೊ ಬೇರೆ ಯಾರನ್ನೂ ಅವರು ಇಷ್ಟೆಲ್ಲ ಪ್ರೀತಿ ಮಾಡಿಲ್ಲ, ಇಷ್ಟೆಲ್ಲ ಹಚ್ಕೊಂಡಿಲ್ಲ. ನಿಮ್ಮನ್ನ ಇವತ್ತು ಒಂದು ಹಚ್ಕೊಂಡಿದ್ದಾರೆ ಎಮೋಷನಲಿ, ಫಿಸಿಕಲಿ, ಮೆಂಟಲಿ ಅಂತ ಅಂದ್ರೆ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ರಿಯಲಿ ವೆರಿ ಕೇರ್ಸ್. ನೀವು ಅವ್ರಿಗೆ ಮೆಸೇಜ್ ಮಾಡಿಲ್ಲ, ಕಾಲ್ ಮಾಡಿಲ್ಲ ಅಂತಂದ್ರೆ ಒಂದು ವ್ಯಕ್ತಿಗೆ ಸ್ವಲ್ಪ ಟೆನ್ಷನ್ ಆಗೋಗ್ಬಿಡುತ್ತೆ. ಏನಾಯ್ತು, ಏನ್ ಮಾಡ್ಕೊಂಡಿದಾರೋ, ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಸ್ ಆಯ್ತಾ, ಅಥವಾ ಏನಾಗಿದೆ, ಯಾಕೆ ಅವ್ರು ಅಪ್ಸೆಟ್ ಆಗಿದ್ದಾರೆ, ನಾನೇನಾದ್ರೂ ತಪ್ಪು ಮಾಡೋಣ, ಈ ಥರದೆಲ್ಲ ಅವ್ರಿಗೂ ಕೂಡ ಕೆಲವೊಂದ್ಸತಿ ನೆಗೆಟಿವ್ ಥಾಟ್ಸ್ಗಳು ಬರುತ್ತೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ. ಇವರ ಪ್ರೀತಿಗೆ ದೇರ್ ಇಸ್ ನೋ ಎಂಡ್. ಎಂಡ್ಲೆಸ್ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪ್ರೀತಿಸ್ತಾ ಇದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವಾಗ್ಲೂ ಪ್ರೀತಿ ಮಾಡ್ತಾನೆ ಇರಬೇಕು, ಪ್ರೀತಿಸ್ತಾನೆ ಇರಬೇಕು, ಚೆನ್ನಾಗಿ ನೋಡ್ಕೊಳ್ತಾನೆ ಇರಬೇಕು, ನನ್ನ ಕೈಲಾದಷ್ಟು ಸಪೋರ್ಟ್ ಮಾಡಬೇಕು, ಹೆಲ್ಪ್ ಮಾಡಬೇಕು. ಅಂಡ್ ಅದ್ರ ಜೊತೆಗೆ ನಿಮ್ಮ ಜೊತೆಗೆ ಲೈಫ್ ಲಾಂಗ್
ಒಂದು ರೊಮ್ಯಾನ್ಸ್ ಇಂದ ಅವ್ರ ಲೈಫ್ ಕೂಡಿರ್ಬೇಕು. ಅಂಡ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ರೊಮ್ಯಾಂಟಿಕ್ ಅಂತ ನಂಗೆ ಕಾಣಿಸ್ತಾ ಇದೆ. ಈ ಒಂದು ವ್ಯಕ್ತಿಗೆ ಏನೇ ಆದ್ರೂ ಕೂಡ ಅದು ನಿಮ್ಮ ಜೊತೆಗೆ ಮಾಡಬೇಕು ಆಗಬೇಕು ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾನೇ ಇದೆ. ಬಟ್ ಐ ಥಿಂಕ್ ಇನ್ನೂ ಯಾರು ಮದುವೆ ಆಗಿಲ್ಲ. ಸೊ ಐ ಥಿಂಕ್ ಗೈಸ್, ಮುಂದೆ ಬರುವಂತಹ ನೆಕ್ಸ್ಟ್ ಇಯರ್ 2025 ಅಲ್ಲಿ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಗಿವ್ಸ್ ಯು ಅ ಮ್ಯಾರೇಜ್ ಕಮಿಟ್ಮೆಂಟ್. ಸೊ ಅವರು ಯಾರಿಗೂ ಅಷ್ಟು ಸುಲಭವಾಗಿ ಅವರು ಕಮಿಟ್ಮೆಂಟು ಕೊಡಲ್ಲ, ಪ್ರೀತಿನೂ ಮಾಡಲ್ಲ, ಮ್ಯಾರೇಜು ಆಗಲ್ಲ. ಬಟ್ ಅವರು ನಿಮ್ಮ ಮನ್ಸನ್ನ ಕದ್ದಿದ್ದಾರೆ ಅಂಡ್ ನೀವು ಅವ್ರ ಮನ್ಸನ್ನ ಹೊಲಿಸಿದೀರಾ. ಅಂಡ್ ತುಂಬಾನೇ ನಿಮ್ಮ ಗುಣಗಳು ಅವರ ಬಿಹೇವಿಯರು ಎರಡೂ ಸೇಮ್ ಇದೆ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಯುವರ್ ಟ್ವಿನ್ ಫ್ಲೇಮ್. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ದಟ್ ಎನರ್ಜಿ. ಸೊ ನೀವಿಬ್ರು ಟ್ವಿನ್ ಫ್ಲೇಮ್ ಇದ್ದೀರಾ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ದೀರಾ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ ಅವರೇ ಅಂತ ನಾನು ಹೇಳ್ಬೋದು. ಅಂಡ್ ದಿಸ್ ಇಸ್ ಸಮಥಿಂಗ್ ಆಲ್ರೆಡಿ ಡೆಸ್ಟಿನ್ಡ್ ಪಾರ್ಟ್ನರ್ಶಿಪ್. ಸೊ ಈಗ ಆಲ್ರೆಡಿ ನಿಮ್ಮ ಪ್ರೀತಿ, ನಿಮ್ಮ ಸಂಬಂಧ ಎಲ್ಲವೂ ಕೂಡ ಒಂದು ಡೆಸ್ಟಿನಿಯಲ್ಲಿ ಬರೆದ್ಬಿಟ್ಟಿದೆ. ಸೊ ಹಾಗಾಗಿ ನೀವಿಬ್ರು ಸೇರಿದ್ದೀರಾ, ಹಾಗಾಗಿ ನಿಮ್ಮಿಬ್ರು ಮಧ್ಯ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ನಡೀತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಯುವರ್ ಟ್ವಿನ್ ಫ್ಲೇಮ್. ಸೊ ತುಂಬಾ ಜನಕ್ಕೆ ಅದು ಗೊತ್ತಿದೆ ಇವರು ನನ್ನ ಟ್ವಿನ್ ಫ್ಲೇಮ್ ಅಂತ. ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಯುವರ್ ಟ್ವಿನ್ ಫ್ಲೇಮ್ ಅಂತ ಹೇಳ್ಬೋದು. ದಿಸ್ ಇಸ್ ಅ ಕನ್ಫರ್ಮೇಶನ್ ಮೆಸೇಜ್ ಫ್ರಮ್ ಯೂನಿವರ್ಸ್ ಅಂತ ನಾನು ಹೇಳ್ತೀನಿ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಗೈಸ್, ದಿಸ್ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗಬೇಕು ಅಂತ ಹೇಳ್ತೀನಿ. ಸೊ ಐ ಬ್ಲೆಸ್ ಎವ್ರಿ ಒನ್. ಈ ನಿಮ್ಮ ಕನೆಕ್ಷನ್ ಸಕ್ಸಸ್ ಆಗಲಿ, ತುಂಬಾ ಚೆನ್ನಾಗಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ನೋಡ್ಕೊಳ್ಳಿ, ನೀವು ಅವ್ರನ್ನ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಈ ಒಂದು ವ್ಯಕ್ತಿ ಅವ್ರನ್ನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಆ ಒಂದು ಪ್ರೀತಿಗೆ ಯಾವುದೇ ರೀತಿ ಎಂಡ್ ಇಲ್ಲ, ಎಕ್ಸ್ಪಿರೇಷನ್ ಡೇಟ್ ಇಲ್ಲ, ಯಾವಾಗ್ಲೂ ಇನ್ಫಿನಿಟಿ ಆಗಿ ಎಂಡ್ಲೆಸ್ಲಿ ಈ ಒಂದು ವ್ಯಕ್ತಿ ದೇ ಲವ್ ಯು ಸೋ ಮಚ್. ಅಂಡ್ ಈ ಒಂದು ವ್ಯಕ್ತಿಯವರ ಜೀವನದಲ್ಲಿ ತುಂಬಾನೇ ನಿಮ್ಗೆ ಇಂಪಾರ್ಟೆನ್ಸ್ ಪ್ರಾಮುಖ್ಯತನ ಕೊಡ್ತಾರೆ ಅಂತ ಹೇಳ್ತಾ. ಅಂಡ್ ಡೆಫಿನೆಟ್ಲಿ ವಿತ್ ಇನ್ 1 year ನೆಕ್ಸ್ಟ್ ಇಯರ್ ಈ ಒಂದು ವ್ಯಕ್ತಿ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟು ಕೂಡ ಕೊಡ್ತಾರೆ. ಸೊ ಈ ಒಂದು ವ್ಯಕ್ತಿಯ ತಲೆನಲ್ಲಿ ಅದೇ ಇದೆ, ನನ್ನ ಮದ್ವೆ ಆದ್ರೆ ನಮ್ಮ ಪಾರ್ಟ್ನರ್ ಅಂತ ಆದ್ರೆ ಅದು ಈ ಒಂದು ಪರ್ಸನ್ನೇ ಆಗ್ಬೇಕು, ಈ ಹುಡುಗನೇ ಆಗ್ಬೇಕು, ಈ ಹುಡುಗಿನೇ ಆಗ್ಬೇಕು, ಬೇರೆ ಯಾರನ್ನೂ ನನ್ನ ಮದ್ವೆ ಆಗಲ್ಲ. ಸೊ ಅವ್ರಿಗೆ ಆ ತರ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ. ಸೊ ದಟ್ ದಿಸ್ ಪರ್ಸನ್ wants to be with you and wants to connect with you forever, and this person definitely loving you so much anta helta. God bless you and take care guys.